ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಭಯ ಆಗ್ತಾ ಇತ್ತು. ನನ್ನ ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದ್ದು, ಫುಲ್ ಕೈಯೆಲ್ಲ ಶಿವರ್ ಆಗ್ತಿತ್ತು. ಜರ್ಗಂಡಿ ಅಂತ ಫುಲ್ ಫಾಗ್ ಇದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಹಿಂದಗಡೆ ನೋಡಿ, ಫುಲ್ ಫಾಗ್ ಇದೆ, ಚಳಿ ಸಕ್ಕತ್ತಿದೆ. ಜನ ಅವ್ರ ಮಗುನ ಎತ್ಕೊಬಿಟ್ರು ದೇವ್ರನ್ನ ತೋರ್ಸಕ್ಕೆ, ನಮಗೆ ದೇವರೇ ಕಾಣಿಸ್ಲಿಲ್ಲ. ಸಿಕ್ಕಾಬಿಟ್ಟೆ ಜನ ಇದ್ದಾರೆ, ಕಾಲಿಡಕ್ ಜಾಗ ಇಲ್ಲ, ಕ್ರೇಜಿ ಜನ ಇದ್ದಾರೆ ಸಿಕ್ಕಾಬಿಟ್ಟೆ. ನಾನು ಚಪ್ಪಲಿ ಕಳ್ಕೊಂಬಿಟ್ಟೆ. ಅಲ್ಲಿಗೆ ಬಂದಿದ್ವಿ, ಬಟ್ ನೀರೇ ಇರಲಿಲ್ಲ. ಯಾವಾಗಲೂ ಫೋರ್ಸಲ್ಲಿ ನೀರು ಬರ್ತಿತ್ತು, ಬಟ್ ಈ ಸತಿ ಕನ್ಸ್ಟ್ರಕ್ಟ್ ಏನೋ ಮಾಡ್ತಾ ಇದ್ದಾರೆ, ಸೊ ನೀರೇ ಇರಲಿಲ್ಲ. ಎಲ್ಲ ವ್ಯಾನು, ಎಲ್ಲ ಬಸ್ಸು, ಎಲ್ಲ ಕಾರು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಂತಂದರೆ, ನಾವು ತಿರುಪತಿ ಹೊರಟಿದ್ದೀವಿ, 4 ದಿವಸ ಹೋಗ್ತಾ ಇದ್ದೀವಿ ತಿರುಪತಿಗೆ. 4 ಡೇಸ್ ಆಗುತ್ತೆ. ಸೊ ಎವ್ರಿ ಡೇ, ಫಸ್ಟ್ ಡೇ ಏನು, ಸೆಕೆಂಡ್ ಡೇ ಏನು ಮಾಡ್ತೀವಿ, ಥರ್ಡ್ ಡೇ ಏನು ಮಾಡ್ತೀವಿ ಅಂತೆಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಆ್ಯಸ್ ಆಫ್ ನಾವು ಬೆಳಿಗ್ಗೆ 7:30ಗೆ ನಾವು ಆ್ಯಕ್ಚುಲಿ ಕಾರ್ ಬುಕ್ ಮಾಡಿಕೊಂಡು ಹೊರಟು ಬಂದ್ವಿ. ಕಾರಲ್ಲಿ ಬರ್ತಾರೆ, ಅದು ಟ್ರೈನಲ್ಲಾದರೆ ಡೈರೆಕ್ಟ್ ತಿರುಪತಿಗೆ ಹೋಗ್ಬೋದು. ಬಟ್ ನಾವು ತಿರುಪತಿ ಹೋಗೋಕ್ಕೆ ಮುಂಚೆ ಎಷ್ಟೊಂದು ಪ್ಲೇಸಸ್ನ ಕವರ್ ಮಾಡಬೇಕು. ಸೊ ಆ ಪ್ಲೇಸಸ್ನ ಕವರ್ ಮಾಡೋಕ್ಕೋಸ್ಕರ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ತುಂಬ ಪ್ಲೇಸಸ್ ಕವರ್ ಮಾಡ್ಬೋದು. ಸೊ ಫಸ್ಟ್ ನಾವಿವಾಗ ಇಲ್ಲಿ ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆ 7:30ಗೆ ಹೊರಟು ತಿಂಡಿ ತಿಂದ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಕುರುಡುಮಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟ್ ಬರ್ತಿದ್ದಂಗೆ ಬುಟ್ಟಿ ಕೊಡ್ತಾರೆ, ಹೂವು, ತೆಂಗಿನಕಾಯಿ ಎಲ್ಲ ಕೊಡ್ತಾರೆ. ಬಂದು ಒಳಗೆ ತೆಂಗಿನಕಾಯಿ ಹೊಡೆದು ಅಲ್ಲಿ ತೊಗೊಂಡೋಗಿ ದೇವ್ರಿಗೆ ಕೊಡಬೇಕು. ಅಲ್ಲಿ ಅರ್ಚನೆಗೆ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ ಜಾಗ. ಸೊ ತಿರುಪತಿ ಹೋಗೋಕ್ಕೆ ಮುಂಚೆ ಇಲ್ಲಿಗೆ ಬಂದು ಹೋಗಿ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿರುವ ಕುರುಡುಮಲೆ ಗಣೇಶ ದೇವಸ್ಥಾನವು 13.5 ಅಡಿ ಎತ್ತರದ ಭವ್ಯ ಏಕಶಿಲಾ ಸಾಲಿಗ್ರಾಮ ಗಣೇಶನ ಮೂರ್ತಿಯುಳ್ಳ ಪುಣ್ಯಕ್ಷೇತ್ರವಾಗಿದೆ. ಆರಂಭದಲ್ಲಿ ದೇವತೆಗಳು ಇಲ್ಲಿ ಸೇರುತ್ತಿದ್ದರಿಂದ ಈ ಸ್ಥಳಕ್ಕೆ ಕೂಡುಮಲೆ ಎಂದು ಕರೆಯಲಾಗುತ್ತಿತ್ತು. ನಂತರದ ದಿನಗಳಲ್ಲಿ ಅದು ಕುರುಡುಮಲೆಯಾಗಿ ಬದಲಾಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಅಪ್ಡೇಟ್ಸ್ ಮಾಡ್ತೀನಿ, ಕೀಪ್ ವಾಚಿಂಗ್. ಈಗ ನೆಕ್ಸ್ಟ್ ನಾವು ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕುರುಡುಮಲೆ ಗಣೇಶನ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಆನ್ ದ ವೇನೆ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು, ಇಲ್ಲಿ ಆ್ಯಕ್ಚುಲಿ ಎಷ್ಟೊಂದು ದೇವ್ರುಗಳಿದೆ, ನೀವು ಬಂದು ನೋಡ್ಬೋದು. ಆ್ಯಕ್ಚುಲಿ ತುಂಬ ಹಳೆಯ ದೇವಸ್ಥಾನ ಇದು. ಆಂಜನೇಯ ವಿಗ್ರಹ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಇಲ್ಲಿ ಫೋಟೋ ಅಲೌ ಇರಲಿಲ್ಲ. ಚೆನ್ನಾಗಿದೆ ಆಂಜನೇಯ ವಿಗ್ರಹ, ತುಂಬ ಚೆನ್ನಾಗಿದೆ. ಹಳೇದಿದು, ತುಂಬ ಪುರಾತನ ಕಾಲದ್ದಿದು. ನೀವು ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾವು ಇದು ಸೆಕೆಂಡ್ ಟೈಮ್ ನಾವು ತಿರುಪತಿ, ಅಂದರೆ ನನಗೆ ನೆನಪಿರೋ ಹಾಗೆ ಸೆಕೆಂಡ್ ಟೈಮ್ ತಿರುಪತಿ ಹೋಗ್ತಾ ಇರೋದು. ಸೊ ಇದು 2ನೇ ಸತಿ ಬರ್ತಾ ಇರೋದು. ನನಗಂತೂ ತುಂಬ ಖುಷಿ ಇಲ್ಲಿ ಬರೋಕ್ಕೇ. ಇಲ್ಲಿ ಆಚೆ ತುಳಸಿ ಕೊಡ್ತಾರೆ, ತುಳಸಿ ಬುಟ್ಟಿ ಕೊಡ್ತಾರೆ, ಅದು ತೊಗೊಂಡು ಬಂದು ಇಲ್ಲಿ ಕೊಟ್ಟು ಅರ್ಚನೆ ಮಾಡಿಸಿ. ಇಷ್ಟು ದೇವಸ್ಥಾನದ್ದು ವಿಡಿಯೋ ಎಲ್ಲ ಅಟ್ಯಾಚ್ ಮಾಡ್ತೀನಿ ನೋಡಿ. ಮತ್ತು ಸಿಕ್ಕಾಪಟ್ಟೆ ಬಿಸಿಲು ಇದೆ. ಇವತ್ತು ನಾವು ಬಂದಿರೋದು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಆಬ್ವಿಯಸ್ಲಿ ಆಂಜನೇಯ ದೇವಸ್ಥಾನಕ್ಕೆ ಎಲ್ಲಾದ್ರೂ ರಶ್ ಇರುತ್ತೆ, ಇಲ್ಲೂ ಸಿಕ್ಕಾಪಟ್ಟೆ ರಶ್ ಇದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ರಾಮಾಯಣ ಮತ್ತು ಮಹಾಭಾರತ ಕಾಲದ ಪೌರಾಣಿಕ ಮಹತ್ವ ಹೊಂದಿರುವ ಐತಿಹಾಸಿಕ ಸ್ಥಳವಾಗಿದೆ. ಪಾಂಡವರು ಮಹಾಭಾರತ ಯುದ್ಧದ ನಂತರ ಈ ದೇವಸ್ಥಾನವನ್ನು, ಅಂದರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಕಪ್ಪು ಗ್ರಾನೈಟ್ ಕಲ್ಲಿನಿಂದ ಕೆತ್ತಿದ 16 ಅಡಿ ಎತ್ತರದ ಹನುಮಂತನ ವಿಗ್ರಹವು ಇಲ್ಲಿನ ವಿಶೇಷ. ತಿರುಪತಿಗೆ ಹೋಗುವ ಮಾರ್ಗದಲ್ಲಿ ಮೂಡಲಬಾಗಿಲು, ಪೂರ್ವದ ಬಾಗಿಲು ಇರುವುದರಿಂದ ಇದು ಮುಳಬಾಗಿಲು ಎಂದು ಕರೆಯಲ್ಪಟ್ಟಿತು.
ಒಂದು ಹಾಯ್ ಹೇಳಿ. ಮುಳಬಾಗಿಲು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಯೋಗ ನರಸಿಂಹ ಸ್ವಾಮಿ ಇರುವ ಸ್ಥಳ ನರಸಿಂಹ ತೀರ್ಥಕ್ಕೆ. ಇಲ್ಲಿನ ಸ್ಥಳ ಮಹಿಮೆ ಹಾಗೂ ಅಲ್ಲಿ ಇಟ್ಟಿದ್ದ ಅಕ್ಕಿ ಬಟ್ಟಲುಗಳ ವಿಶೇಷತೆ ಎರಡೂ ಅಲ್ಲಿನ ಅರ್ಚಕರು ನಮಗೆ ತಿಳಿಸ್ಕೊಟ್ರು. ಅನ್ನದಾನ ಸೇವೆ ಅಂತ ಪ್ರತಿನಿತ್ಯ 11:30ರಿಂದ 3 ಗಂಟೆವರೆಗೂ ಅನ್ನದಾನ ಇರುತ್ತೆ. ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ 1 ಬಾಕ್ಸ್ 10 ರೂಪಾಯಿ ಎಷ್ಟು ಬೇಕಾದ್ರೂ ಮಾಡ್ಬೋದು. ಸ್ನಾನ ವಸ್ತು ಎಲ್ಲ ಹಾಕಿದ್ರೆ ತಗೊಂಡು ಅಡುಗೆ ಮಾಡಿ ಬಂದವರಿಗೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಾರೆ. ಮಾಡ್ತಕ್ಕಂಥವ್ರು ಮಾಡ್ಬೋದು. ವ್ಯಾಸರಾಜರು ಪ್ರಾಣಿಗಳು 500 ವರ್ಷಗಳಿಂದ ಶ್ರೀಪಾದರಾಜ ಇಲ್ಲೇ ಬೃಂದಾವನ ಆಗಿರ್ತಕ್ಕಂಥದ್ದು ಮೂಲ ಬೃಂದಾವನ. ಶ್ರೀಪಾದರಾಜರ ಕಾಲದಲ್ಲಿ 500 ವರ್ಷಗಳಿಗೆ ಗಂಗೆ ತೀರ್ಥವನ್ನು ಸರಿ ಈ ಮಠದ ಈಶಾನ್ಯ ಭಾಗದಲ್ಲಿ ಅಲ್ಲಿ ತೀರ್ಥವನ್ನು ಸರಿ ನರಸಿಂಹ ನರಸಿಂಹ ತೀರ್ಥ ಅಥವಾ ನರಸಿಂಹ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿದೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ಕಾಣಿಪಾಕಂ ಸ್ವಯಂಭೂ ವಿನಾಯಕ ದೇವಸ್ಥಾನದ ಸ್ಥಳ ಪುರಾಣವು 3 ದಿವ್ಯಾಂಗ ಸಹೋದರರು ಮತ್ತು ದೈವಿಕ ಆವಿಷ್ಕಾರದೊಂದಿಗೆ ಸಂಬಂಧ ಹೊಂದಿದೆ. ಇಲ್ಲಿನ ಗಣಪತಿ ಮೂರ್ತಿ ಕಾಲಕ್ರಮೇಣ ಬೆಳೆಯುತ್ತಿದ್ದು, ಕಾಣಿ ಎಂದರೆ ಭೂಮಿ ಮತ್ತು ಪಾಕಂ ಎಂದರೆ ನೀರು ಹರಿಯುವುದು ಎಂಬ ಅರ್ಥದಿಂದ ಈ ಹೆಸರು ಬಂದಿದೆ. ಜೀವನ ಸಾಗಿಸಲು ಸಹೋದರರಿಬ್ಬರು ಕೃಷಿ ಮಾಡುವ ಸಂದರ್ಭದಲ್ಲಿ ಬಾವಿ ತೋಡುತ್ತಿರುವಾಗ ಮೂರ್ತಿಯೊಂದಕ್ಕೆ ಎಂದರೆ ಗಣೇಶನ ಆಕಾರ ಇರುವ ಮೂರ್ತಿಯೊಂದಕ್ಕೆ ಕಬ್ಬಿಣದ ಆಯುಧ ತಗುಲಿದಾಗ ಅದರಿಂದ ರಕ್ತ ಚಿಮ್ಮಿತು. ಗ್ರಾಮಸ್ಥರು ಆ ಸ್ಥಳಕ್ಕೆ ಓಡಿ ಬಂದು ಸ್ವಯಂಭೂ ಮೂರ್ತಿಗೆ ತೆಂಗಿನಕಾಯಿಗಳನ್ನು ಅರ್ಪಿಸಿದರು. ತೆಂಗಿನ ನೀರು ಸುಮಾರು 1.25 ಎಕರೆಗೂ ಹೆಚ್ಚು ದೂರದ ಜೌಗು ಪ್ರದೇಶಕ್ಕೆ ಹರಿಯಿತು. ಆದ್ದರಿಂದ ಈ ಸ್ಥಳಕ್ಕೆ ಕಾಣಿಪಾಕಂ ಎಂದು ಹೆಸರಿಸಲಾಯಿತು. ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ತಿರುಪತಿಗೆ ಸುಮಾರು ಸಂಜೆ 5:15 ರೀಚ್ ಆಗಿ ಫ್ರೆಶ್ ಅಪ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ. ಪದ್ಮಾವತಿ ದೇವಸ್ಥಾನದಲ್ಲಿ ಹೂವು ಹಣ್ಣು ಎಲ್ಲ ಮಾರ್ತಾ ಇರ್ತಾರೆ. ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೂವು ತೊಗೊಂಡು ಅಲ್ಲಿಂದ ನಾವು ಟಿಕೆಟ್ ಕೌಂಟರ್ ಹೋದ್ವಿ. ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಫೋನ್ಸ್ ಯಾವುದು ಅಲೌ ಮಾಡಲ್ಲ. ಸೊ ಫೋನ್ಸ್ ಎಲ್ಲನೂ ಡೆಪಾಸಿಟ್ ಮಾಡಿ ಸೆಲ್ ಫೋನ್ಸ್ ಡೆಪಾಸಿಟ್ ಬೂತ್ ಎದುರುಗಡೆನೇ ನಮಗೆ ಎಂಟ್ರೆನ್ಸ್ ಇರುತ್ತೆ. ಅಲ್ಲಿ ಇದೇ ಎಂಟ್ರೆನ್ಸ್, ಇಲ್ಲಿ ಕಾಣಿಸ್ತಾ ಇರೋದೇ ಎಂಟ್ರೆನ್ಸ್. ಸೊ ಅಲ್ಲಿ 3 ಬ್ಯಾರಿಕೇಡ್ ಇದೆ ಅಲ್ವಾ, ಅಲ್ಲಿ ಆ ಕಡೆಯಿಂದ ಎಂಟ್ರೆನ್ಸ್ ಹೋಗಬೇಕು. ಅಲ್ಲಿಂದ ಆಚೆ ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಆಗಬೇಕಾದ್ರೆ ಬರ್ತಾ ನಮಗೆ ಕಾಣಿಸುತ್ತೆ ಈ ಕಲ್ಯಾಣಿ. ಈಗ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತಿರುಪತಿಗೆ ಬಂದು ರೂಮಲ್ಲಿ ಸ್ಟೇ ಆಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಮಾಡಿಕೊಂಡು ಆಮೇಲೆ ಇವಾಗ ಪದ್ಮಾವತಿ ದರ್ಶನ ಮಾಡೋಕ್ಕಂತ ಬಂದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ 50 ರೂಪೀಸ್ ಒಂದು ಟಿಕೆಟು, 200 ರೂಪೀಸ್ ಒಂದು ಟಿಕೆಟ್ ಎಲ್ಲ ಇದೆ. ಸೊ ನಿಮಗೆ ಯಾವ್ದು ಬೇಕೋ ತೊಗೊಳ್ಬೋದು. 250 ಒಂದಿದೆ VIP ಎಂಟ್ರಿದು, ಸೊ ಅದನ್ನು ತೊಗೊಳ್ಬೋದು. ನಾವು 200 ತೊಗೊಂಡು ಹೋದ್ವಿ. ಬೇಗನೆ ದರ್ಶನ ಆಯಿತು. ನಾವು ಬಂದಿದ್ದು ಅರೌಂಡ್ 8:30 ಬಂದ್ವಿ. ಬಿಕಾಸ್ ಬೆಳಗ್ಗೆ ಓಪನ್ ಆದರೆ 6 o'clock ಕ್ಲೋಸ್ ಆಗುತ್ತೆ. ತಿರ್ಗಿ 7 o'clock ಓಪನ್ ಆಗಿ 9 o'clock ಕ್ಲೋಸ್ ಆಗುತ್ತೆ. ಸೊ ನಾವು 8:30 ಬಂದ್ವಿ. 8:30 ಬಂದಾಗ ಆಲ್ಮೋಸ್ಟ್ ರಶ್ ಏನಿರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿತ್ತು. ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಟಿಕೆಟ್ ತೊಗೊಂಡು ಅದೇ ಟಿಕೆಟ್ ತೊಗೊಂಡು ಬಂದು ನೀವು ಲಡ್ಡು ಕೊಡ್ತಾರೆ, ಲಡ್ಡು ತೊಗೊಂಡು ಆಮೇಲೆ ಹೊರಡ್ಬೋದು. ಸೊ ಈಗ ನಾವು ಲಡ್ಡು ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ವಾಪಸ್ ರೂಮಿಗೆ ಹೋಗ್ತಾಯಿದ್ದೀವಿ. ಊಟ ಮಾಡಿಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಎದ್ದೇಳೋದು. ಸೊ ನಾಳೆ ಬೆಳಗ್ಗೆ ಏನೇನು ಮಾಡ್ತೀನಿ ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ. ಅಂಟಿಲ್ ದೆನ್ ಸಿ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಈ ಕಡೆಯಿಂದ ಬರಲಿಲ್ಲ, ನಾವು ಎಂಟ್ರೆನ್ಸಿಂದ ಬರಲಿಲ್ಲ, ಬ್ಯಾಕ್ ಗೇಟಿಂದ ಬಂದ್ವಿ. ಸೊ ನಮಗೆ ಲಾಸ್ಟ್ ಟೈಮ್ ಸರಿಯಾಗಿ ಏನೂ ದರ್ಶನವೇ ಆಗಲಿಲ್ಲ. ಬಟ್ ಈ ಟೈಮ್ ಬಂದಾಗ ನೀಟಾಗಿ ಎಂಟ್ರೆನ್ಸಿಂದ ಬಂದು ಟಿಕೆಟ್ ತೊಗೊಂಡು, ಲಾಸ್ಟ್ ಟೈಮ್ ಫ್ರೀ ದರ್ಶನಕ್ಕೆ ಹೋಗಿದ್ವಿ. ಸೊ ಈ ಟೈಮ್ ಟಿಕೆಟ್ ತೊಗೊಂಡು 200 ರೂಪೀಸ್ ಟಿಕೆಟೇ ತೊಗೊಂಡು, ಅದು ಲೈನ್ ಕಟ್ ಆಗುತ್ತೆ ಅಷ್ಟೇ, ಒಂದು ಲೈನ್ ಕಟ್ ಆಗುತ್ತೆ ಮತ್ತು ಬೇಗ ದರ್ಶನ ಸಿಗುತ್ತೆ ಅಷ್ಟೇ. ಸೊ ಬಟ್ 200 ವರ್ತ್ ಅಂತಲೇ ನಮಗೂ ಅನಿಸ್ತು. 200 ಟಿಕೆಟ್ ತೊಗೊಂಡು ದರ್ಶನ ಮುಗಿಸ್ಕೊಂಡು ಆಚೆ ಲಾಸ್ಟ್ ಟೈಮ್ ನಾವು ಆಚೆ ಬಂದಾಗ ಆನೆ ಇತ್ತು. ಇಲ್ಲೇ ಆಚೆ ಬರಬೇಕಾದ್ರೆ ಒಂದು ಆನೆ ಇರುತ್ತೆ. ನಾವು ಇವತ್ತು ಇಷ್ಟೊತ್ತಲ್ಲಿ ಬಂದಿದ್ದೀವಿ, ಆನೆನೇ ಇರಲಿಲ್ಲ. ಇವತ್ತು ನಾನು ಆನೆ ಇರುತ್ತೆ ಅಂದ್ಕೊಂಡೇ ಬಂದೆ, ಆನೆನೇ ಇರಲಿಲ್ಲ. ಸೊ ನೀವು ಬನ್ನಿ, 6 ಗಂಟೆ ಒಳಗಡೆ ಬನ್ನಿ, ಆನೆ ನೋಡ್ಬೋದು. ನೀವು ಆನೆ ಜೊತೆ ಫೋಟೋ ತೆಗೆಸ್ಕೋಬೋದು, ಅದು ಆಶೀರ್ವಾದ ಎಲ್ಲ ಮಾಡುತ್ತೆ. ಸೊ ಇಷ್ಟೇ. ಪದ್ಮಾವತಿ ದೇವಸ್ಥಾನದಲ್ಲೇ ಸುಮಾರು ಹೊತ್ತು ಕಾಲ ಕಳೆದ್ವಿ. ಬಿಕಾಸ್ ಅಲ್ಲಿ ತುಂಬಾ ಪ್ರಶಾಂತವಾಗಿತ್ತು. ಅದ್ರ ಜೊತೆಗೆ ಈ ಕಲ್ಯಾಣಿ ಅಂತೂ ನೋಡೋಕ್ಕೇ ಅದ್ಭುತವಾಗಿತ್ತು. ಇದನ್ನೆಲ್ಲ ನೋಡಿಕೊಂಡು ನಂತರ ನಾವು ರೂಮ್ ಹೋಗಿ
ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿದ್ವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸೆಕೆಂಡ್ ಡೇ ನಾವು ತಿರುಪತಿಯಲ್ಲಿರೋದು. ನಿನ್ನೆ ನಾವು ಫಸ್ಟು ಕುರುಡುಮಲೆ ದೇವಸ್ಥಾನ, ಅಲ್ಲಿ ಗಣೇಶನ ದೇವಸ್ಥಾನ ಹೋಗಿ, ಆಮೇಲೆ ಅಲ್ಲಿಂದ ಮುಳುಬಾಗಿಲು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಂದ ನರಸಿಂಹ ತೀರ್ಥ ಅಂತ ಅಲ್ಲೊಂದು ದೇವಸ್ಥಾನ ನಿಯರೆಸ್ಟ್, ಅಲ್ಲಿಂದ ಮುಳುಬಾಗಿಲು ಆಂಜನೇಯ ದೇವಸ್ಥಾನದಿಂದ 2 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲಿಗೆ ಹೋಗಿ ಅಲ್ಲಿಂದ ಕಾಣಿಪಾಕಂ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅಲ್ಲಿ ಎಲ್ಲನೂ ಫೋನೆಲ್ಲ ಅಲೌ ಇಲ್ಲ. ಸೊ ಎಲ್ಲೆಲ್ಲಿ ಫೋನ್ ಅಲೌ ಇತ್ತೋ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅಟ್ಯಾಚ್ ಮಾಡ್ತೀನಿ. ಸೊ ಅಲ್ಲಿಗೆ ಹೋಗಿ ಕಾಣಿಪಾಕಂ ಅಲ್ಲಿ ಹೋಗಿದ್ದೆ, ಗಣೇಶನ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಡೈರೆಕ್ಟ್ ತಿರುಪತಿ ರೀಚ್ ಆದ್ವಿ. ತಿರುಪತಿಗೆ ಬಂದು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ, ಇನ್ನೂ ಬೆಟ್ಟ ಹತ್ತಿಲ್ಲ ನಾವು, ಇನ್ನು ತಿರುಪತಿ ಕೆಳಗಡೆನೇ ಇದ್ದೀವಿ. ಅಲ್ಲಿ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ. ಸಂಜೆ ಒಂದು 8:30 ಹಂಗೆ ಪದ್ಮಾವತಿ ದೇವಸ್ಥಾನ ಹೋದ್ವಿ. ಇವಾಗ ನಾವು ಬೆಳಗ್ಗೆನೇ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಫುಲ್ ರೆಡಿಯಾಗಿ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ಯಾರು ಬೆಟ್ಟದ ಮೇಲೆ ಕಲ್ಯಾಣೋತ್ಸವ ಪೂಜೆ ಮಾಡಿಸ್ಕೊಂಡಿರ್ತೀರ ಅವ್ರು ನೋಡಿರೋರು ಅವ್ರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಕಲ್ಯಾಣೋತ್ಸವ ಪೂಜೆ ಅಂತ. ಸೊ ಸೇಮ್ ಅದೇ ಥರನೇ ಇಲ್ಲಿ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಇದೆ, ಇಲ್ಲೂ ಕೂಡ ಸೇಮ್ ಅದೇ ಥರನೇ ಮಾಡ್ತಾರೆ. ಸೊ ಯಾರಿಗೆ ಗೊತ್ತಿಲ್ಲ ಅಂದರೆ ತಿರುಪತಿಗೆ ಬಂದಾಗ ಇಲ್ಲಿ ಕೂಡ ಬಂದು ಪೂಜೆ ಮಾಡಿಸ್ಬೋದು. ಇಲ್ಲಿ ಸೇಮ್ ಅದೇ ಥರನೇ ಇರುತ್ತೆ. ಬಟ್ ಓನ್ಲಿ ಪರ್ಪಸ್ ಏನಕ್ಕೆ ಹೋಗ್ತಾರೆ ಅಂದರೆ, ಯಾರಿಗಾದ್ರೂ ಮದುವೆ ಮಾಡ್ಕೊಳ್ಬೇಕಾಗಿರೋರು ಇರ್ತಾರೆ, ಅಥವಾ ಡಿಲೇ ಆಗ್ತಾ ಇರುತ್ತೆ, ಅಥವಾ ಬೇಗ ಸೆಟ್ ಆಗಲಿ ಅನ್ನೋದ್ರ ಯಾರು ಇರುತ್ತೆ ಅವರಲ್ಲಿ ಬಂದು ಇಲ್ಲಿ ಕಂಕಣ ಕೊಡ್ತಾರೆ. ಕಂಕಣ ಕಟ್ಕೊಂಡು ಕಲ್ಯಾಣೋತ್ಸವ ಪೂಜೆ ಮುಗಿಸ್ಕೊಂಡು, ಸೇಮ್ ಕಲ್ಯಾಣೋತ್ಸವ ಹೇಗೆ ಮಾಡ್ತಾರೆ ಬೆಟ್ಟದ ಮೇಲೆ, ಸೇಮ್ ಇಲ್ಲಿ ಕೂಡ ಅದೇ ಥರ ಇರುತ್ತೆ. ನಾವು 4 ಜನ ಹೋಗ್ತಾ ಇದ್ವಿ. ಇದನ್ನು ಮುಗಿಸ್ಕೊಂಡು ಬಂದು ವಾಪಸ್ಸು ಪ್ಯಾಕ್ ಮಾಡಿಕೊಂಡು ಡೈರೆಕ್ಟ್ ತಿರುಪತಿ ಬೆಟ್ಟ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಏನೇನೆಲ್ಲ ಆಗುತ್ತೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಪೂಜೆಗೋಸ್ಕರ ಟಿಕೆಟ್ ತೊಗೊಳ್ಳೋದಕ್ಕೆ ಅಲ್ಲಿ ಲೈನ್ ನಿಂತ್ಕೊಂಡಿದ್ದಾರೆ. ಒಂದು ಟಿಕೆಟಲ್ಲಿ 2 ಪರ್ಸನ್ ಹೋಗ್ಬೋದು. ಸೊ ಒಂದು ಟಿಕೆಟ್ ಬಂದು 500 ರುಪೀಸ್. ಇದು ಆಫ್ಲೈನು ಸಿಗುತ್ತೆ, ಆನ್ಲೈನ್ ಕೂಡ ಸಿಗುತ್ತೆ. ನಾವು ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗಿದ್ವಿ, ಬಿಕಾಸ್ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ತುಂಬ ಬೆಸ್ಟ್. ಯಾಕಂದರೆ ಆಫ್ಲೈನಲ್ಲಿ ತುಂಬ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನಮಗೆ ರಿಪೋರ್ಟಿಂಗ್ ಟೈಮ್ ಇದ್ದಿದ್ದು 10 o'clock. ನಾವು ಹೋಗಿ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆದರೆ ನಮಗೆ ಒಳಗಡೆ ಬಿಟ್ಟಿದ್ದು ಅರೌಂಡ್ 11 o'clock ಹಂಗೆ ಒಳಗಡೆ ಬಿಟ್ಟರು. ಇಲ್ಲಿ ಸ್ಲೀವ್ಲೆಸ್ ಹಾಕ್ಕೊಳ್ಳೋ ಆಗಿಲ್ಲ. ಸೊ ಏನಾದರೂ ಶಲ್ಯ ಏನಾದರೂ ಇದ್ದರೆ ಹೊತ್ಕೋಬೇಕು. ನಾನು ಸ್ಲೀವ್ಲೆಸ್ ಹಾಕಿದ್ದೀನಿ, ಅವರು ಶಲ್ಯ ಹೊತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದು ಹೊತ್ಕೊಂಡು ಒಳಗಡೆ ಹೋಗೋದು. ನೀವೇನೊಂದ್ಸರಿ ಬಂದರೆ ಸ್ಲೀವ್ಲೆಸ್ ಹಾಕೊಂಡು ಬರಬೇಕು. ಇದು ಕಲ್ಯಾಣೋತ್ಸವ ನಡೆಯುವ ಜಾಗ. ಇಲ್ಲಿ 2 ಗ್ರೂಪ್ ಆಗಿ ಕೂರಿಸಿದ್ರು. ಒಂದು ಆನ್ಲೈನ್ ಗ್ರೂಪ್, ಇನ್ನೊಂದು ಆಫ್ಲೈನ್ ಗ್ರೂಪ್. ಆನ್ಲೈನ್ ಗ್ರೂಪ್ ಅವ್ರನ್ನ ಫಸ್ಟ್ ಕರೀತಾರೆ, ಟಿಕೆಟ್ ವೈಸ್ ನೇಮ್ ವೈಸ್ ಕರೆದು ಫಸ್ಟ್ ನಮ್ಮನ್ನ ಲೈನ್ ಬೈ ಲೈನ್ ಕೂರಿಸ್ತಾರೆ. ನೆಕ್ಸ್ಟು ಆಫ್ಲೈನ್ ಅವ್ರನ್ನ ಒಟ್ಟಿಗೆ ಬಂದು ಕೂರಿಸ್ತಾರೆ. ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಎಷ್ಟೊಂದು ಜನ ಅವರೆಲ್ಲ ಗೇಟ್ ಕ್ಲೋಸ್ ಮಾಡಿದ್ರು ಕೂಡ ಗೇಟ್ ಆಚೆ ನಿಂತ್ಕೊಂಡು ಕಲ್ಯಾಣೋತ್ಸವ ನೋಡ್ತಾ ಇದ್ರು. ಬಟ್ ಪ್ರಿಫರಬಲ್ ಆಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಬೇಗ ಬಂದು ಆಫ್ಲೈನಲ್ಲಿ ಟಿಕೆಟ್ ತೊಗೊಳ್ಳಿ. ಒಂದು ಟಿಕೆಟ್ ಬಂದು 500 ರುಪೀಸ್. ಇಲ್ಲಿ ನಡೀತಿರುವ ಕಲ್ಯಾಣೋತ್ಸವ ಸೇಮ್ ಬೆಟ್ಟದ ಮೇಲೆ ಹೇಗೆ ನಡೆಯುತ್ತೋ ಇಲ್ಲೂ ಕೂಡ ಹಾಗೆ ನಡೆಯುತ್ತೆ. ಹಾಯ್ ಗಾಯ್ಸ್, ಈಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಅದು ಮುಗಿಸ್ಕೊಂಡು ರೆಸ್ಟ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ನಾವು ತಿರುಪತಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಹತ್ತೋದು ಅಂದರೆ ನಾವು ಕಾರಲ್ಲಿ ಬಂದಿರೋದಲ್ವ, ಸೊ ಕಾರಲ್ಲೇ ಹೋಗ್ತಾ ಇದ್ದೀವಿ. ಬಟ್ ಅದಕ್ಕೂ ಮುಂಚೆಯಲ್ಲೇ ನಮ್ಮ ರೂಮ್ ಪಕ್ಕದಲ್ಲೇ ಒಂದು ಕಪಿಲ ತೀರ್ಥ ದೇವಸ್ಥಾನ ಇದೆ, ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಬಂದಿದ್ವಿ. ಬಟ್ ನೀರೇ ಇರಲಿಲ್ಲ. ಯಾವಾಗಲೂ ಫೋರ್ಸಲ್ಲಿ ನೀರು ಬರ್ತಿತ್ತು, ಬಟ್ ಈ ಸತಿ ಕನ್ಸ್ಟ್ರಕ್ಟ್ ಏನೋ ಮಾಡ್ತಾ ಇದ್ದಾರೆ, ಸೊ ನೀರೇ ಇರಲಿಲ್ಲ.
ಸೊ ಈಗ ಕಾರ್ ಕಡೆ ಹೋಗ್ತಾ ಇದ್ದೀವಿ. ಕಾರ್ ಹತ್ಕೊಂಡು ಸೀದಾ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಕೂಡ ಒಂದು ರೂಮ್ ಸ್ಟೇ ಬುಕ್ ಮಾಡಿದ್ದೀವಿ. ಎಲ್ಲ ಆನ್ಲೈನೇ ಬುಕ್ ಮಾಡಿರೋದು ನಾವು. ಇಲ್ಲಿಗೆ ಬಂದು ಏನು ಮಾಡುವಂಥದ್ದು ಟಿಕೆಟ್ ಬುಕ್ ಮಾಡೋದು ಏನು ಇಟ್ಕೊಂಡಿಲ್ಲ. ಬಿಕಾಸ್ ಇಲ್ಲಿ ತುಂಬ ಕ್ಲಮ್ಸಿ ಆಗೋದೆ. ಬಿಕಾಸ್ ಸಿಗ್ಬೋದು, ಸಿಗ್ದೇ ಇರ್ಬೋದು. ಸೊ ನಾವು ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ರೂಮ್ ಸ್ಟೇ ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ರೈಟ್ ನಾವು ಈಗ ಸದ್ಯಕ್ಕೆ ನಾವು ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದೀವಿ. ಕಪಿಲ ತೀರ್ಥ ಅಂತ ಕರೀತಾರೆ. ಸೊ ಈಗ ಹೊರಡ್ತೀವಿ. ಬೆಟ್ಟದ ಮೇಲೆ ಹೋಗಿ ಏನೇನೆಲ್ಲ ಮಾಡ್ತೀವಿ ಆನ್ ದ ವೇ, ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಕಾಣಿಸುತ್ತೆ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಬೆಟ್ಟದ ಮೇಲೆ ಹೋದ್ಮೇಲೆ ಏನೆಲ್ಲ ಮಾಡ್ತೀನಿ ಅದೆಲ್ಲ ಅಪ್ಡೇಟ್ ಮಾಡ್ತೀನಿ. ಅಂಟಿಲ್ ದೆನ್ ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದ್ದಾರೆ ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆ. ಎಲ್ಲ ವ್ಯಾನು, ಎಲ್ಲ ಬಸ್ಸು, ಎಲ್ಲ ಕಾರು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಚೆಕಿಂಗ್ ಮುಗೀತು. ಇವಾಗೆಲ್ಲ ವಾಪಸ್ ಕಾರಿಗೆ ಬ್ಯಾಕ್ ಮಾಡಿದ್ದೀವಿ. ವಾಪಸ್ ಕಾರಿಗೆ ಹಾಕಿ ಹೊರಡೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕಾಲಿಡಕ್ಕೆ ಜಾಗ ಇಲ್ಲ. ಕ್ರೇಜಿ ಜನ ಇದ್ದಾರೆ ಸಿಕ್ಕಾಪಟ್ಟೆ. ಬೆಟ್ಟಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ವರಹಸ್ವಾಮಿ ದೇವಸ್ಥಾನ ಆದರೆ ಬಂದಿದ್ದೀವಿ. ಅಯ್ಯೋ ವಿಡಿಯೋ ಹಾಕ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಾಘ ಮಾಸ ನಡೀತಾ ಇದೆ, ಅದಕ್ಕೋಸ್ಕರ ಅನ್ಸುತ್ತೆ. ಪಾಲಕ ಗೋವಿಂದ, ಕಷ್ಟ ನಿವಾರಕ ಗೋವಿಂದ, ಗೋವಿಂದ ಹರಿ ಗೋವಿಂದ. ತಿರುಪತಿ ರೀಚ್ ಆದಮೇಲೆ ವೆಂಕಟೇಶ್ವರನ ದರ್ಶನ ಹೇಗಾಯಿತು, ಎಷ್ಟು ರಶ್ ಇತ್ತು, ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಪಾರ್ಟ್ 2 ಬೇಕಂತಂದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.